ಇಲ್ಲಿ ಯಾವನ್ಗೊಬ್ಬರು ಕೊಟ್ಟವ್ರೆ ಮೇಲುಸ್ತುವಾರಿ. ನಿನ್ನೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಇಲ್ಲಿ ಪಾಪ ಇಲ್ಲಿ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಪಾಪ ಭಗವಂತ ಆರೋಗ್ಯ ಸರಿ ಮಾಡಿ ಬೇಗ ಬರ್ಲಿ, ನಾವೆಲ್ಲ ಜನ ಎಲ್ಲ ನೋಡ್ಬೇಕು ಅಂತ ಕಾಯ್ತಾ ಇದಾರೆ ಅವ್ರಿಗೆಲ್ಲ ಪ್ರಶ್ನೆ ಕೇಳೋದಕ್ಕೆ. ಆರೋಗ್ಯದ ವಿಚಾರದಲ್ಲಿ ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ. ಆರೋಗ್ಯ ಸರಿ ಇಲ್ಲ ಆಸಾಮಿಗೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡು BLOಗಳ ಫೋನ್ ಮಾಡೋದಂತೆ, ಸಾರ್ ಹಿಂಗ್ ಮಾಡಕ್ ಬರಲ್ಲ ಸಾರ್, ನಾವೆಲ್ಲ ಟೀಚರ್ಗಳು ಎಲ್ಲ ಅಂಗನವಾಡಿಲೋ ಟೀಚರ್ಸ್ ಕೆಲಸ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಆದ್ರೆ ನಮ್ ಸುಮ್ನೆ ಕೆಲಸ ಹೋಗ್ಬಿಡ್ತದೆ, ಬೇಡ ಅಂದ್ರೆ ನಮ್ಮ ಅಪ್ಪಂದು ಗೌರ್ಮೆಂಟ್ ಮಾಡಲೇ ನೋಡ್ಕೊತೀನಿ, ನಾನ್ ಬಂದು ನೋಡ್ಕೊತೀನಿ ಮಾಡು ಅಂತ ಹೇಳೋದು. ಆಸಾಮಿ ಅಲ್ಲೆಲ್ಲ ಕೂತ್ಕೊಂಡು ಆಸ್ಪತ್ರೆಯಲ್ಲಿ BLOಗಳಿಗೆ ಕೂತ್ಕೊಂಡು ಹೇಳೋದಂತೆ. ಒಂದ್ ಸಿಂಪಲ್ ಉದಾಹರಣೆ ಕೊಟ್ಟು ಬಿಡ್ತೀನಿ ನಿಮ್ಗೆ. ಇಲ್ಲಿ ವಿಶೇಷವಾಗಿ ಸೆನ್ಸಿಟಿವ್ ಬೂತ್ಗಳಂತ 35 ಬೂತ್ಗಳಿದೆ. ಅದ್ ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತು, ಹೇಳದ್ವಲ್ಲ ಇವಾಗ ನಮ್ಮ ಸ್ನೇಹಿತರು ನಗರಗಳು. ಆ 35 ಬೂತ್ಗಳಲ್ಲಿ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ ಅಂದ್ರೆ ಸತ್ತಿರೋರ ಹೆಸರಲ್ಲಿ ಓಟ್ ಹಾಕವ್ರೆ, ಒಬ್ಬೊಬ್ರು ಮಕ ಮುಚ್ಕೊಂಡ್ಬಂದು 4-5 ಓಟ್ ಹಾಕವ್ರೆ. ಆಯ್ತು, ರಾಮನಗರ ಕಳೆದಾಯ್ತು, ಅಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಮ್ಮವ್ರು ಎಷ್ಟೋ ಜನ ಲೀಡರ್ಗಳು ಹಣ ಇಲ್ಲಿಂದ ಲಗೇಜ್ ಆಟ ಮಾಡ್ಕೊಂಡ್ಬಂದು ಓಟ್ ಹಾಕವ್ರೆ ಕನ್ನಡ ಚನ್ನಪಟ್ಟಣದಲ್ಲಿ ಅಂತಾರೆ. ಆಮೇಲೆ ಇಲ್ಲಿ ಹೇಳ್ದಂಗೆ ಹೊರ ರಾಜ್ಯದವರು ಇಲ್ಲಿ ಬಂದು ಗುಡ್ಡೆ ಅಂತ ಹೇಳ್ತಾರೆ ನೋಡಿ, ನಮ್ಮ BJPಯ ಮುಖಂಡರು ಅವ್ರು ಬಂದು ಇಲ್ಲಿ ಓಟ್ ಇಟ್ಕೊಂಡವ್ರೆ. ದಯವಿಟ್ಟು ನಾನು ಒಂದು ಮಾತನ್ನ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ರಾಮನಗರ ಕ್ಷೇತ್ರದ ಜನತೆ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ಇಲ್ಲಿರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯ ಬಹಳ ಆತಂಕದಲ್ಲಿ ಇರ್ತದೆ. ಇವ್ರು ಎಲ್ಲಿಗೆ ತಗೊಂಡು ಹೋಗ್ತಾರೆ ಈ ಜಿಲ್ಲೆನ ಅಂತಕ್ಕಂಥದ್ನ ಒಂದ್ಸಲಿ ಆಲೋಚನೆ ಮಾಡಿ. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 4 ಬಾರಿ ಶಾಸಕರಾಗಿ ಮಾಡಿದ್ರಿ ನೀವು ಈ ಕ್ಷೇತ್ರದಲ್ಲಿ, ಪುಣ್ಯಾತ್ಮ ತಂದೆ ತಾಯಿನ. ಒಂದು ದಿನ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಪೊಲೀಸ್ನ ಸ್ಟೇಷನ್ಗೆ ಬಂದಂತ ಯಾವುದೇ ಅಕ್ಕಪಕ್ಕ ಪಕ್ಷದ ಕಾರ್ಯಕರ್ತರು ಜಗಳ ಆಡ್ಕೊಂಡಾಗ ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ, ಯಾರ ಮೇಲೂ ಕೂಡ ಕೇಸ್ ಹಾಕ್ಬೇಡ್ರಿ, ಯಾರ ಮೇಲೂ FIR ಹಾಕ್ಬೇಡ್ರಿ ಅನ್ನೋ. ಯಾವತ್ತು ಈ ತರ DC-ಗಳಿಗೆ ತಹಸೀಲ್ದಾರ್ಗಳಿಗೆ ಕುಮಾರಣ್ಣ ಅವರು ಅವರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ, ಯಾರ ಮೇಲೂ ಒತ್ತಡ ಏರಲಿಲ್ಲ. ಈ ರೀತಿ ನಡ್ಕೊಂಡು ಬಂದಿರತಕ್ಕಂಥ ಕುಟುಂಬವನ್ನು ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.